ಈಗ ರಾತ್ರಿ ಮತ್ತೆ ನಾನು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಒಂದು 10 ಗಂಟೆ ಹಾಗೆ ಒಂದು ಮೀಟಿಂಗ್ ಇರುವುದರಿಂದ ನಾನು ಪ್ರಥಮವಾಗಿ ಇವತ್ತು ದಿವಸ ಮಾತನಾಡಲಿಕ್ಕೆ ಬಯಸಿದ್ದೆ. ಇವತ್ತು ಬಂಜಾರ ಸಮಾಜ ಇಡೀ ಭಾರತ ದೇಶದಲ್ಲಿ ತಂದೆಯ ಒಂದು ಐತಿಹಾಸಿಕ ಸಂಸ್ಕೃತಿಯನ್ನು ಇತಿಹಾಸವನ್ನು ಹೊಂದಿದೆ. ಬಹುಶಃ ಯಾವುದಾದ್ರೂ ಸಮಾಜದಲ್ಲಿ ಇವತ್ತು ದಿವಸ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರೆ ಅದು ಹೆಮ್ಮೆಯಿಂದ ಹೇಳಬೇಕಾಗ್ತದೆ, ಅದು ಬಂಜಾರ ಸಮಾಜ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇವತ್ತು ದಿವಸ ಕಾಯಕ ದುಡಿಬೇಕು ಕೂಡ ಇವತ್ತು ದಿವಸ ಬಂಜಾರ ಸಮಾಜ ಶ್ರಮಜೀವಿಗಳು. ತಾವು ದುಡಿತೀರ, ಇವತ್ತು ದಿವಸ ಸಂಪಾದನೆ ಮಾಡ್ತೀರಾ, ಆ ದುಡಿದಂತ ಹಣವನ್ನ ಇವತ್ತು ದಿವಸ ಭಕ್ತಿ ಶುದ್ಧಿಯಿಂದ ಇವತ್ತು ದೇವಸ್ಥಾನಗಳಿಗೆ ಗುಡಿಗುಂಡಾರಗಳಿಗೆ ಇವತ್ತು ದಿವಸ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಯಾಕಂದ್ರೆ ಬಹುಶಃ ನನ್ನಷ್ಟು ಅನುಭವ ಬೇರೆ ಯಾರಿಗೂ ಕೂಡ ಇಲ್ಲ. ಇವತ್ತು ಹೇಳ್ಬೇಕಾಗ್ತದೆ ಬಹಳ ಹೆಮ್ಮೆಯಿಂದ. ಇವತ್ತು ದಿವಸ ನಮ್ಮ ಸ್ನೇಹಿತರಾದಂತ ಉಮೇಶ್ ಜಾಧವ್ ಅವ್ರು ಹೇಳ್ತಾ ಇದ್ರು, ಮೊದಲು ಅವ್ರು ನಮ್ಮ ಪಾರ್ಟಿ ಆಗಿದ್ರು, ಈಗ ಅಲ್ಲಿ ಬೇರೆ ಪಾರ್ಟಿಗೆ ಹೋಗಿದ್ದಾರೆ. ಆದ್ರೆ ಉಮೇಶ್ ಜಾಧವ್ ಹೇಳ್ತಿರು, ಸಂತ ಸೇವಾಲಾರ ಜಯಂತಿ ಇವತ್ತು ದಿವಸ ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ಬಂಜಾರ ಸಮಾಜದ ಬೇಡಿಕೆ ಆಗಿತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ದಿವಸ ಸಂತ ಸೇವಾಲಾಲರ ದಿನಾಚರಣೆ ಜನ್ಮದಿನೋತ್ಸವ ಆಗ್ಬೇಕು ಅಂತೇಳಿ. ಅದನ್ನ ನಾನು ಇವತ್ತಿನ ದಿವಸ ಸಿದ್ದರಾಮಯ್ಯನವರು 2018 ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ನಿಡೋರಿಗೆ ಬಂದಾಗ ನನ್ನ ಮತಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಇವತ್ತು ಬಂಜಾರ ಸಮಾಜ ನನ್ನ ಮತಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ನಾವು ಅನೌನ್ಸ್ ಮಾಡಬೇಕು ಅಂತೇಳಿ ನಿಡೋಡಿ ಗ್ರಾಮದಲ್ಲಿ ಸಂತ ಸೇವಾಲಾಲರ ಜಯಂತಿಯನ್ನ ರಾಜ್ಯ ಮಟ್ಟದಲ್ಲಿ ಘೋಷಣೆ ಮಾಡಿ ನನ್ನ ಭಾಗ್ಯ ಅಂತ ತಿಳ್ಕೊತೀನಿ. ಇವತ್ತು ಅದಲ್ಲದೆ ನಾನು ನೀರಾವರಿ ಸಚಿವನಾಗಿದ್ದಾಗ ಬಹುಶಃ ಎಲ್ಲಾ ಕಡೆನೂ ಕೂಡ SC/ST ಫಂಡ್ ನಲ್ಲಿ ಪ್ರತಿಯೊಂದು ತಾಂಡಕ್ಕೂ ಕೂಡ ಇವತ್ತು ದಿವಸ ಇವತ್ತು 1 ಕೋಟಿ 50 ಲಕ್ಷ 25 ಲಕ್ಷ ಇವತ್ತು ದೇವಸ್ಥಾನದವರಿಗೆ ಅನುದಾನ ಕೊಟ್ಟು ಇವತ್ತು 100 ಕೋಟಿ ರೂಪಾಯಿ ಅನುದಾನವನ್ನ ಬಹುಶಃ ಯಾವುದೇ ಒಂದು ಜಿಲ್ಲೆಯಲ್ಲಾಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದ್ವಿ. ಅಷ್ಟೇ ಅಲ್ಲ, ಇವತ್ತು ದಿವಸ ಹಾಮೂರಾಲ್ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ರೋಡ್ ಅಗಲೀಕರಣ ಮಾಡುವತ್ತಿಗೆ ಹೈವೇ ಮಾಡುವ ಸಂದರ್ಭದಲ್ಲಿ ಹಾಮೂರಾಲ್ ದೇವಸ್ಥಾನವನ್ನ ಇವತ್ತು ತೆಗೆದು ರಸ್ತೆ ಬದಿಗಿಡುವಂತಹದ್ದು ನಮ್ಮ ಬಾಳ್ವೆ ಆಗಿತ್ತಿಲ್ಲಿ. ಆ ಸಂದರ್ಭದಲ್ಲಿ ಎಲ್ಲಾ ಪೂಜ್ಯರು ಎಲ್ಲರೂ ಕೂಡ ಇವರೆಲ್ಲರಿಗಿಂತ ಜಾಸ್ತಿ ನಮಗೂ ಮನಸ್ಸು ಕಾಡ್ತಾ ಇತ್ತು. ಹಾಮೂರಾಲ್ ಯಾಕಂದ್ರೆ ಧನಸಿಂಗ್ ಮಹಾರಾಜ್ ಇದ್ದಾರೆ, ಇವತ್ತು ನಮ್ಮ ಜಗರು ಮಹಾರಾಜರಿಲ್ಲ. ಬಹಳಷ್ಟು ಜನ ಹಾಮೂರಾಲ್ರ ದೇವಸ್ಥಾನ ಈ ಕಡೆ ಬಾಜುಗೆ ಇಟ್ಟಿದ್ದೀವಿ ಅಂತೇಳಿ ಇವತ್ತು PNB ಸಂಸ್ಥೆಯ ಸುಮಾರು 10,000 ಸ್ಕ್ವೇರ್ ಫೀಟ್ ಅಂದ್ರೆ ಇವತ್ತು 10 ಕೋಟಿ ರೂಪಾಯಿ ಆಗ್ತದೆ. 10 ಕೋಟಿ ರೂಪಾಯಿ ಜಾಗ ಕೊಟ್ಟು ಇವತ್ತು 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಹಾಮೂರಾಲ್ರ ದೇವಸ್ಥಾನ ಮತ್ತೆ ನಿರ್ಮಾಣ ಮಾಡಿದ್ದೀವಿ. ಇವತ್ತು ಸೇವಾಲಾಲ್ ಭವನ ಕಾರಣಾಂತರಗಳಿಂದ ಸೇವಾಲಾಲ್ ಭವನ ಇವತ್ತು ಅದು ಮಾರಾಟ ಮಾಡಲಾಗಿತ್ತು. ವಾಪಸ್ ಜಾಗವನ್ನ 65 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಇವತ್ತು ಅಲ್ಲಿ ಮತ್ತೆ 3 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಸೇವಾಲಾಲ್ ಭವನವನ್ನು ನಾವು ಮಾಡ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಎಲ್ಲರ ಆಶಯ ಏನಾಗಿತ್ತು, ನನ್ನ ಹೆಸರನ್ನು ಇಡಬೇಕು ಅಂತೇಳಿ ನಮ್ಮ DL ಚವ್ಹಾಣ್ ಅವರು ಮತ್ತು ಎಲ್ಲರೂ ಕೂಡ ಇವತ್ತು ನಿರ್ಣಯ ಮಾಡಿದ್ರು. ಆದ್ರೆ ಬಹುಶಃ ನನ್ನ ಭಾಗ್ಯ ರಾಮರಾವ್ ಮಹಾರಾಜರು ಅದ ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಬಹುಶಃ ಒಂದು 3 ತಿಂಗಳು ಹಿಂದೆ ನಮ್ಮ ಮನೆಗೆ ಬಂದಿದ್ರು, ನನಗೆ ಆಶೀರ್ವಾದ ಮಾಡಿದ್ರು ರಾಮರಾವ್ ಮಹಾರಾಜರು. ನಾನು ಹೇಳಿದ ನನ್ನ ಹೆಸರನ್ನ ನಾವು ಇದನ್ನು ಕೂಡ ನಾನು ಸರಿಸಲಿಕ್ಕೆ ಹೋಗ್ಲಿಲ್ಲ. ರಾಮರಾವ್ ಮಹಾರಾಜರ ಗುರುತು ಸಹ ನಮ್ಮ ಜಿಲ್ಲೆಯಲ್ಲಿ ಇರಬೇಕು, ಅದನ್ನ ರಾಮರಾವ್ ಮಹಾರಾಜರ ಹೆಸರಲ್ಲಿ ಇವತ್ತು ಮಾಡಬೇಕು ಅಂತೇಳಿ ಆ ಭವನವನ್ನ ರಾಮರಾವ್ ಮಹಾರಾಜರ ಹೆಸರಲ್ಲಿ ಇಡ್ಲಿಕ್ಕೆ ಇವತ್ತು ಮಾಡಿದ್ರು. ಇವತ್ತು ಬಂಜಾರ ಸಮಾಜ ಬಹುಶಃ ನಾವು ನೆನೆಸ್ಬೇಕಾಗ್ತದೆ. ಇವತ್ತು ಸಹ KT ರಾಠೋಡ್ ಅವ್ರನ್ನ, ಎಲ್ಲಾರ ನಾಯಕ ಅವ್ರನ್ನ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಾದ್ರೂ ಕೂಡ ಇವತ್ತು ಸಹ SC ಅಲ್ಲಿ ಇವತ್ತು ಇರಬೇಕಾಗಿದ್ರೆ ಅದಕ್ಕೆ ಅವ್ರ ಕಾರಣಕರ್ತರು ಇವತ್ತು ಸಹ ಈ ಸಮಾಜದ ಬೆಳವಣಿಗೆ ಆಗ್ಲಿಕ್ಕೆ. ಬೇರೆ ಕಡೆ आप आया यहाँ पे महाराष्ट्र में बैकवर्ड ट्राइब है ना क्या
ಹೌದು, ಈ ನೋಡಿ ಟ್ರೈಬ್ ಅಂತಿದೆ, ಆದ್ರೆ SC ಅಲ್ಲಿ ಇರುವಂತದ್ದು ನಮ್ಮ ಇವತ್ತು ದಿವಸ ರಾಜ್ಯದಲ್ಲಿ ಮಾತ್ರ ದಿವಸ, ಬೇರೆ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ. ದೇವಾಲಯ ಸರ್ಕಾರ ನಂದಲ್ಲಪ್ಪ, ಸುನಿಲ್ ಗೌಡ್ರದು ಅದು ಆ ಕಡೆ ಹೇಳಿದ್ರು, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ಅವ್ರು ಭಾಷಣ ಮಾಡೋದಿಗೆ ನಾವು ಮಾಡಿದ್ ನಾವು ಹೇಳ, ಅವ್ರು ಮಾಡಿದ್ ನಾಯಕ. ಇವತ್ತು ಬಹಳ ಹೆಮ್ಮೆ ಅನಿಸ್ತದೆ, ಬಹಳ ಮಂದಿಗೆ ಮ್ಯಾಲ ಗೊತ್ತಿಲ್ಲ, ನಾ ಹೇಳಬಾರ್ದಿಲ್ಲಿ. ಇವತ್ತ ಬಂಜಾರ ಕಸೂತಿ ಅಂತ ಹೇಳಿ ಒಂದು NGO ಅನ್ನ ನನ್ನ ಧರ್ಮಪತ್ನಿ ಆಶಾ ಅವರು ಸಹ, ಆಶಾ ಪಾಟೀಲ್ ಸಹ ಬಂಜಾರ ಕಸೂತಿ ಅಂತಾರೆ. ಬಂಜಾರ ಕಲೆಯನ್ನ ಸಂರಕ್ಷಣೆ ಮಾಡ್ಬೇಕು, ಅದು ಟ್ರಸ್ಟ್, ಅದು ವ್ಯಾಪಾರ ಅಲ್ಲ. ಅದನ್ನ ಮಾಡುವ ಮೂಲಕ ಇವತ್ತು ಸಹ ಬಂಜಾರ ಕಸೂತಿಯನ್ನ ಇವತ್ತು ರಾಷ್ಟ್ರಾದ್ಯಂತ ಇವತ್ತು ಸಹ ಪ್ರಚಾರ ಮಾಡಲಿಕ್ಕೆ ಇವತ್ತು ದೆಹಲಿಯಲ್ಲಿ ಎಕ್ಸಿಬಿಷನ್ ಅಲ್ಲೂ ಕೂಡ ಇವತ್ತು ಮಾಡಿದ್ದಾನೆ. ಇವತ್ತು ಸಹ ತಾವು ಗಮನಿಸಿದ್ದೀವಿ, ಬಹಳ ಶ್ರೇಷ್ಠವಾದಂತ ಕಲೆ ಇದೆ. ನಾನು ಕೂಡ ಅದನ್ನ ಈ ಮೊನ್ನೆ ಹೇಳಿದ್ದೀನಿ, ಏರ್ಪೋರ್ಟ್ ನಲ್ಲಿ, ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ಕೂಡ ನಾವೊಂದು ಕಲಾಲೋಕ ಮಾಡ್ತಾ ಇದೀವಿ. ಆ ಕಲಾಲೋಕದಲ್ಲಿ ಕೂಡ ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ನಾನು ಹೇಳಿದ್ದೀನಿ. ನಮ್ಮ ಮೈಸೂರು ಸ್ಯಾಂಡಲ್ ಸೋಪು, ಆಮೇಲೆ ನಮ್ಮ ಏನು ಲಿಡ್ಕರು, ಇವೆಲ್ಲದರ ಜೊತೆಗೆ ನಮ್ಮ ಮೈಸೂರು ಸಿಲ್ಕ್ಸ್ ಜೊತೆಗೆ ಇದನ್ನು ಕೂಡ ಅಳವಡಿಸ್ಕೋಬೇಕು. ಕಂಬಳಿಯನ್ನ ಮತ್ತು ಇದನ್ನ ಈ ಎರಡನ್ನು ಕೂಡ ಅಳವಡಿಸ್ಕೋಬೇಕು ಅಂತ ಕೂಡ ಹೇಳಿದ್ದೀನಿ. ಹೀಗೆ ಇನ್ನು ಬಹಳಷ್ಟು ವಿಚಾರಗಳಿದಾವೆ. ಇವತ್ತು ಸುಮಾರು ನನ್ನ ಪ್ರಕಾರ ಇಡೀ ರಾಜ್ಯದಲ್ಲಿ ನನ್ನ ನೀರಾವರಿ ಸಂದರ್ಭದಲ್ಲಿ ಬಂಜಾರ ಸಮಾಜದ ಸಮುದಾಯ ಭವನಗಳಿಗೆ, ಗುಡಿಗುಂಡಾರಗಳಿಗೆ ಕೊಟ್ಟಂತ ದುಡ್ಡು ಐತಿಹಾಸಿಕ ಹಿಂದೂ ಯಾರು ಕೊಟ್ಟಿಲ್ಲ, ಬಹುಶಃ ಮುಂದೆ ಯಾರು ಕೊಡ್ತಾರೋ ನನಗೆ ಗೊತ್ತಿಲ್ಲ. ಅದನ್ನು ಅಷ್ಟೆಲ್ಲ ಹಣವನ್ನು ಇವತ್ತು ಎಲ್ಲಾ ವೇದಿಕೆ ಮೇಲೆ ಸ್ವಾಮಿಗಳು ಎಲ್ಲರೂ ಕೂಡ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲ, ಹಾಮೂಲಾಲ್ ದೇವಸ್ಥಾನ ಇಲ್ಲಿ ಮಾಡಿದ್ಮೇಲೆ ಅತನೇ ಒಂದು ಜಗಳ ತೆಗೆದ್ರು. ನನ್ಗೆ ಅತಡಿ ಅವ್ರು ಬಂದು ನನಗೆ ನಮ್ಮ ಮುತ್ತೆ ಇದ್ರಲ್ಲಿ ಯಾರದಾರ ಪಾಪ ಅವರು ದೇವ್ ಮುತ್ಯ ಸಾಹೇಬ್ರ ಮೂಲ ಗದ್ದಿಗೆ ನಮ್ಮಲ್ಲಿ ಐತಿ ಅಂತ ಹೇಳಿ ನನಗ ಒಂದ್ ಬೇರೆ ಕಾರ್ಯಕ್ರಮ ಬರಾಕಿದ್ದೀನಿ. ಅತನಾಗ ನಾನು ನಿಂದ್ರಿಸಿ ಹಾಮೂಲಾಲ್ ಗದಿಗೆ ಕರ್ಕೊಂಡು ಹೋಗಿ ಅಲ್ಲಿ 2 ಕೋಟಿ ರೂಪಾಯಿ ಇವತ್ತು ಸಹ ಮೂಲ ಗದಿಗೆಗೆ ಇವತ್ತು ಸಹ ನಾವು ಕೊಟ್ಟಿದ್ದೀವಿ. ಹೀಗೆ ಕೈಲಾದಷ್ಟು ಸೇವೆಯನ್ನ ಇವತ್ತು ಸಹ ನಾನು ಕೊಟ್ಟಿದ್ದೀನಿ. ನೀವು ನಿಮ್ಮದು ಋಣ ನಮ್ಮ ಮೇಲೆ ಬಹಳ ಐತೆ. ಯಾಕಂದ್ರೆ ತಂದೆಯವ್ರನ್ನ BM ಪಾಟೀಲ್ರಿಗೆ ಇವತ್ತು ಹಳೆ ತಿಕೋಟ ಮತಕ್ಷೇತ್ರದಲ್ಲಿ, ನನಗೆ ತಿಕೋಟ ಮತಕ್ಷೇತ್ರದಲ್ಲಿ, ಈಗ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು ಹೈಯೆಸ್ಟ್ ಇವತ್ತು ಸಹ ತಿಕೋಟದಲ್ಲಿ ಸುಮಾರು 55 ತಂಡ ಬರ್ತಿದ್ರು. 4 ಮತಕ್ಷೇತ್ರ ಆದ್ಮೇಲೆ ದೇವಾನಂದ ಚೌಹಾಣ್ ಕಸ್ಕೊಂಡು ಹೋದ್ರ ಕಡೆ. ಆದ್ರೆ ಈಗಲೂ ಕೂಡ ಹೈಯೆಸ್ಟ್ ನಮ್ಮಲ್ಲಿ ಅದಾವ. ಇದ್ದಾಗ ನಿಮ್ಮ ಋಣ ಇವತ್ತು ನನ್ನ ತಂದೆಯವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಆಶೀರ್ವಾದ ಮಾಡ್ತಿದ್ರಿ, ನನ್ನ ಮೇಲೂ ಕೂಡ ತಾವು ಆಶೀರ್ವಾದ ಮಾಡಿದ್ರಿ. ನಿಮ್ಮ ಉಪಕಾರವನ್ನ ಸ್ವಲ್ಪ ಮಟ್ಟಿಗೆ ತೀರಿಸುವಂತ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೀನಿ ಅನ್ನೋ ಮಾತನ್ನ ಬಹಳ ಸಾರ್ಥಕವಾಗಿ ಇವತ್ತು ಸಹ ಪ್ರಾಮಾಣಿಕವಾಗಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ಬಂಜಾರ ಸಮಾಜ ಬಹಳ ಜಾಗೃತ ಸಮಾಜ. ತಾವು ದುಡಿಮೆಯನ್ನ ಮಾಡ್ತೀರಿ, ಕಾಯಕದಲ್ಲಿ ನಂಬಿಕೆ ಇಟ್ಕೊಂಡಂತವ್ರು, ದೇವರಲ್ಲಿ ಪೂಜರಲ್ಲಿ ಇವತ್ತು ಸಹ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತು ಸಹ ತಾವು ತಮ್ಮ ದುಡಿದಂತ ಹಣದಲ್ಲಿ ಇವತ್ತು ಸಹ ತಾವು ಖರ್ಚು ಮಾಡಿ ಇವತ್ತು ಸಹ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದಿರಿ. ಇದೆಲ್ಲವೂ ಕೂಡ ಬಂಜಾರ ಸಮಾಜದ ಇತಿಹಾಸ. ಹೀಗಾಗಿ ಬರುವಂತ ದಿವಸದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಇವತ್ತು ಸಹ ಎಲ್ಲವನ್ನ ಅನೇಕರನ್ನ ನಾವು ಅರ್ಜುನ್ ರಾಠೋಡ್ ಹಿಡ್ಕೊಂಡು ಅನೇಕರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಕೂಡ ಮಾಡಿದ್ವಿ. ಎಲ್ಲರೂ ಅರ್ಜುನ್ ರಾಠೋಡ್ ಬರುವಂತ ದಿವಸದಲ್ಲಿ ಬಂಜಾರ ಸಮಾಜಕ್ಕೆ ಇದೆ ಬಹಳ ಸಂದರ್ಭದಲ್ಲಿ ನಮಗೆ ಹೇಳ್ತಿರ್ತಾರೆ. ಇವತ್ತು ಮಂತ್ರಿಮಂಡಲ ಕೂಡ ಸ್ಥಾನ ಸಿಗಬೇಕಾಗಿದ್ದು ನಮಗೆ ಉಪಾಧ್ಯಕ್ಷರು, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಸಿಕ್ಕಿದೆ ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಅಲ್ಲಿ ವಿನಂತಿ ಮಾಡ್ತೀವಿ. ಇವತ್ತು ಸಹ ಬರುವಂತ ದಿವಸದಲ್ಲಿ ಮುಂದಿನ ಇದರಲ್ಲಿ ಬಂಜಾರ ಸಮಾಜಕ್ಕೂ ಪ್ರಾತಿನಿಧ್ಯ ಕೊಡಬೇಕು ಅಂತ ಮಾತಾಡಿದ್ರೆ ನಿಮ್ ಪರವಾಗಿ ನಾನು ಕೂಡ ನಿಲ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ನನಗೆ ಬೆಂಗಳೂರಿಗೆ ಹೋಗ್ಬೇಕಾಗಿದ್ರೆ ನಾಳೆ ನಮ್ಮ ಸಿದ್ಲಿಂಗ ಮಹಾರಾಜರಿಗೂ ಆಹ್ವಾನ ಇತ್ತು. ನಾಳೆ ಅಣ್ಣ ಬಸವೇಶ್ವರ, ವಿಶ್ವಗುರು ಬಸವೇಶ್ವರವ್ರನ್ನ ನಾವು ಸಾಂಸ್ಕೃತಿಕ ನಾಯಕತ್ವ ಮಾಡಿದ್ದೀವಿ. ಅದು ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಹಮ್ಮಿಕೋಬೇಕು ಬಜೆಟ್ ಪೂರ್ವದಲ್ಲಿ ಅಂತೇಳಿ ನಾವೆಲ್ಲರೂ ಪೂಜೆ ಮಠಾಧೀಶರು ಎಲ್ಲರೂ ಕೂಡ ನಾಳೆ 10 ಗಂಟೆಗೆ ಬರ್ತಾ ಇದ್ದಾರೆ. ಶಾಸಕರು ಅನೇಕರು ಬರ್ತಾ ಇದಾರೆ. ಸಿದ್ಧಲಿಂಗ ಮಹಾರಾಜ ಸ್ವಾಮಿಗಳು ಕೂಡ ಹೇಳಿ ನನಗೂ ಆಹ್ವಾನ ಇತ್ತು ಈ ಬಾಲ್ಕಿ ಸ್ವಾಮಿಗಳು ಅಂತೇಳಿ. ಅಲ್ಲಿ ಹೋಗ್ಬೇಕಾಗಿದ್ರಿಂದ ನಾನು ಜಾಸ್ತಿ ಮತ್ತು ಮಾತನಾಡಕ್ ಹೋಗುದಿಲ್ಲ. ಇವತ್ತು ಬಹಳ ಸಂತೋಷದಿಂದ
ಇವತ್ತು ಇಲ್ಲಿ ಬಂದು ಭಾಗವಹಿಸಿದ್ದೀನಿ. ನಾನು ಹೇಳಿದೆ ಮಹಾರಾಜರಿಗೆ, ನಮ್ಮೆಲ್ಲರಿಗಿಂತ ಜಾಸ್ತಿ ನೀವು ಇವತ್ತು ಬಂದಿದ್ದಿಲ್ಲ. ಯಾರ ಸಲುವಾಗಿ ಅಂದ್ರ ನಮ್ ಬಿಗ್ ಬಾಸ್ ಹನುಮಂತ ಸಲುವಾಗಿ ಮತ್ತು ನೋಡೋದ ಮಂಗಲಿ ಬಾಯಿ ಇವತ್ತೊಂದು ಸಹ ಎನ್ ಕುಮಾರಿ ಮಂಗಲಿ ಅವರು ಇವತ್ತು ಸಹ ರಾಷ್ಟ್ರದಂತ ಪ್ರಖ್ಯಾತಿ ಹೊಂದಿದಾರ. ಅವ್ರ ಸಲುವಾಗಿ ವಿಶೇಷವಾಗಿ ನಾವು ಆ ಕಾರ್ಯಕ್ರಮಗಳನ್ನ ಆಲಿಸ್ಬೇಕು, ಆ ಮನೋರಂಜನೆಯನ್ನ ನಾವು ಪಡ್ಕೋಬೇಕು. ಯಾಕಂದ್ರೆ ಅವರಿಬ್ಬರು ನಿಮ್ಮ ಸಮಾಜದ ಇವತ್ತು ಸಹ ಸಾಧಕರು, ನಿಮ್ಮ ಸಮಾಜದ ಒಂದು ಸಾಧಕರು. ಅವರ ಅದಕ್ಕೆ ಕೇಳಕ್ಕೆ ತಾವು ಬಂದಿದ್ದೀರಿ. ಇವತ್ತು ನಾವೆಲ್ಲರೂ ಕೂಡಿ ಇವತ್ತು ಬಂಜಾರ ಸಮಾಜ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಇವತ್ತು ಅಭಿವೃದ್ಧಿ ಹೊಂದಬೇಕು. ಆ ದಿಶೆಯಲ್ಲಿ ನನ್ನ ಸಂಪೂರ್ಣವಾದಂತ ಬೆಂಬಲವನ್ನ ಹಿಂದೂ ಕೂಡ ಮಾಡಿದ್ದೀನಿ, ಇವತ್ತು ಕೂಡ ಮಾಡ್ತೀನಿ, ಮುಂದೆನೂ ಕೂಡ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಸರ್ಕಾರವೂ ಕೂಡ ತಮ್ಮ ಜೊತೆಗಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲಾ ಯುವಕರಿಗೂ, ಪ್ರಕಾಶ, ಗೋಪಾಲ್ ಮಹಾರಾಜರು, ಯಾರ್ಯಾರು ಎಲ್ಲರೂ ಇದ್ದೀರಿ, ಎಲ್ಲರಿಗೂ ಕೂಡ ಮತ್ತು ಚಂದ್ರು ಅವ್ರಿಗೆ, ಆಮೇಲೆ ಆ ಸಾನ್ನಿಧ್ಯ ವಹಿಸಿಕೊಂಡ ಸಿದ್ಧಲಿಂಗ ಮಹಾರಾಜರಿಗೆ, ಎಲ್ಲ ಪೂಜ್ಯ ಶ್ರೀಗಳಿಗೂ ಕೂಡ ಇವತ್ತು ನಾನು ಭಕ್ತಿಪೂರ್ವಕ ನಮ್ಮನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ದಯವಿಟ್ಟು ನನಗೆ ಅನ್ಯತಾ ಭಾವಿಸಬಾರ್ದು. ನಾನೀಗ ರಾತ್ರಿ ಬೆಳತನ ಬೆಂಗಳೂರಿಗೆ ಹೋಗ್ಬೇಕಾಗಿದ್ರಿಂದ ನಾನು ಅನಿವಾರ್ಯವಾಗಿ ಇವತ್ತು ಸಹ ಇಲ್ಲಿ ನಿರ್ಗಮಿಸಬೇಕಾಗ್ತದೆ ಅನ್ನೋ ಮಾತನ್ನ ನನ್ನ ಪರವಾನಗಿಯನ್ನು ಪಡ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೊತೆಗೆ ಇನ್ನೊಂದು ಪೂಜಾ ಸಿದ್ಧಲಿಂಗ ಮಹಾರಾಜರು ಒಂದು ಹೇಳಿದ ಇವತ್ತು ದಿವಸ ಇಲ್ಲಿ ಅವರು ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ಮಹಾಸಭೆಯನ್ನು ಮಾಡಿದರು. ಅದಕ್ಕೆ ಇವತ್ತು ದಿವಸ ಒಂದು ಜಮೀನನ್ನ ಬೇಕಂತ ಹೇಳಿದವೆ. ಆ ಜಮೀನನ್ನ ನಾನು, ಬಸವನಗೌಡ ಪಾಟೀಲ್ ಎತ್ತಾರವರು, ಸುನೀಲ್ ಗೌಡರು 3 ಮಂದಿ ಕೂಡಿ ನಿಮಗೆ ಇಲ್ಲಿ ಬಿಜಾಪುರ ನಗರದಲ್ಲಿ ಆ ಜಮೀನನ್ನ ಇವತ್ತು ದಿವಸ ನಾವು ಕೊಡ್ತೀವಿ ಅನ್ನೋ ಮಾತನ್ನ ಕೂಡ ಇವತ್ತು ದಿವಸ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಸೇವಾಲಾಲ್, ನಮಸ್ಕಾರ. ಅವರ ಶಕ್ತಿ ಶಿವಲಾಲ್ ಮಹಾರಾಜರು ಸಹಿತ ಪರಿಶ್ರಮದಿಂದ ಇಂಥ ಒಂದು ದೊಡ್ಡ ದೇವರ ಸ್ಥಾನ ಕೊಡದಂತ ಆ ಕೆಲಸ ಇವತ್ತು ಬಂಜಾರ ಸಮಾಜದಲ್ಲಿ ವಿನಂತಿ ಮಾಡ್ಕೋತೀನಿ. ನೀವೆಲ್ಲ ಒಕ್ಕಟ್ಟಿದ್ದೀರಿ ನೋಡಿ. ನಾನು ಕಲಬುರಗಿಗೆ ಹೋಗಿದ್ದೆ, ನಮ್ಮ ಉಮೇಶ್ ಜಾಧವ್ ಅವರ ಚುನಾವಣೆ ಪಾಪ ಬರೀ 25 ಸಾವಿರ ಸೋತು. ನಾವು ಒಂದು 15-20 ಸಭೆ ಮಾಡಿದೆ, 10-15 ಸಾವಿರ ಜನ ಸೇರ್ತೀವಿ. ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆ ತೊಂದರೆ ಆದಾಗ ನಮ್ಮ ಕೂಡ ಹಗಲ ರಾತ್ರಿ ಬಂದಂತ ನಮ್ಮ ಉಮೇಶ್ ಜಾಧವ್ ಸೋತಿದ್ರು. ಯಾರೋ ಹೊರಗಿನವರಲ್ಲ, ನಮ್ಮಲ್ಲೇ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕಳ್ಳನ ಮಾತು ತೋರಿಸಿದ್ರು. ಅದಕ್ಕೆ ನನಗೆ ಇವತ್ತ ಜಗಳ. ನಾ ಯಾರಿಗೋ ಅಂಜುವ ಮಗ ಅಲ್ಲ. ನೀವು ಟಿವಿ ಒಳಗ ಪೇಪರ್ನಾಗ ರೊಕ್ಕ ಕೊಟ್ಟು ನೀವೇನು ಕಿಸಿದ್ರು ನನಗೆ ಏನು ಕಿಸಿದ ಕರ್ನಾಟಕದ ನಂಬರ್ 1 ಬಂಜಾರ ಸಮಾಜವನ್ನು ಹೆಚ್ಚು ಹಿಡಿಯವನೆ. ಯಾರು ಬೇಕಾದಾಗ ಓದಿಲ್ಲ. ನನಗೆ ಅಧಿಕಾರ ಸಿಕ್ತಂದ್ರ ಪ್ರಕಾಶ್ ಅವರನ್ನು ಒಂದು ಒಳ್ಳೆ ಹುದ್ದೆ ತರುವಂತ ನಮ್ಮ ಹೊಸ ಅಧ್ಯಾಯ ಪ್ರಾರಂಭ ಮಾಡೋದು ಕರ್ನಾಟಕ ಸಾಕು ಕಂಡು ಅಪ್ಪ ಮಕ್ಕಳು ಊಟಿ ಮಾಡಿ ತಿಂದು ಕಲಾಸ ಮಾಡಿ ಇವತ್ತು ನೋಡ್ರಿ ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಮಾಡಿ ಎಷ್ಟು ಮಂದಿ ಶ್ರೀಮಂತರಾಗ್ಯಾರ. ಎಲ್ಲ ಸಮಾಜಕ್ಕೆ ಯಾರು ಕೊಡ್ತಾರ 1 ಲಕ್ಷ ಬಡ್ಡಿ ಕೊಡು ಅಂದ್ರೆ 150 ವಿಚಾರ ಮಾಡ್ತಾರೆ. ಇಲ್ಲಿ ಬಹಳ ತ್ರಾಸ ಇಸ್ಕೊತಾರೆ. 10 ಕೋಟಿ 20 ಕೋಟಿ ರೂಪಾಯಿ ಮನಿ ಕಟ್ತಾರೆ, 4 ಕೋಟಿ ರೂಪಾಯಿ ಗಾಡಿ ಹೋಗಕ್ಕಾಗ್ತಾರೆ. ಆದ್ರೆ ಯಾವ ಸಮಾಜದಿಂದ ನಾವು ಮುಂದೆ ಬಂದೀವಿ, ಯಾವ ಸಮಾಜ ನಮ್ಮಿಂದ ದೊಡ್ಡವ್ರು ಮಾಡೈತಿ, ಆ ಸಮಾಜದ ಋಣ ತೀರಿಸುವಂತ ಕೆಲಸ ಯಾರು ಮಾಡ್ತಾರೆ? ಸಮಾಜಕ್ಕಾಗಿ ಕೊಡ್ಬೇಕು. ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರೆ. ದುಬೈದಾಗ ಆಸ್ತಿ ಮಾಡ್ತಾರ, ಮಾಸ್ಕೋದಾಗ ಮಾಡ್ತಾರ, ಮಾರಿಸ್ಲಿಕ್ಕೆ ಮಾಡ್ತಾರ, ಇಲ್ಲಿ ಕಟ್ಟಿ ಹೊಡಿತಾರ. ನಾವು ರೈತನ ಮಕ್ಕಳು, ರೈತನ ರೈತನ ಇವೆಲ್ಲ ದುಬೈ ಮಕ್ಕಳು, ಭಾರತದ ಮಕ್ಕಳಲ್ಲ. ಭಾರತದಾಗ ದಸರಾ ಅಂತ ಮಕ್ಕಳು ದುಬೈದಾಗ ಆಸ್ತಿ ಮಾಡ್ತಾರ ಅಂದ್ರೆ ದುಬೈ ಮಕ್ಕಳು, ಭಾರತದ ಮಕ್ಕಳು. ನಾವಿಲ್ಲಿ ಏನಾಗಿ ಹೇಳೋದು, ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಚಿಂಚೋಳಿ ಅಂದ್ರ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂತದ್ದು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಒಂದು ಕಾಲದಲ್ಲಿ. ಆದ್ರೆ ಎಷ್ಟು 40% ಬಂಜಾರ ಸಮಾಜ ಐತೆ ಚಿಂಚೋಳಿಯಲ್ಲಿ. ಪಾಪ ಉಮೇಶ್ ಜಾಧವ್ ಮಗ
ನಮ್ಮ ಅವಿನಾಶ್ ನಿಂತಾಗ ನಾವು ಹೋದೆ ಇಲೆಕ್ಷನ್ 4 ದಿವಸ ಅಲ್ಲೇ ಐತೆ. ಅಲ್ಲಿ ರೈತರು ಏನು ಕೇಳ್ತಿದ್ದಿಲ್ಲ, ಏನು ಬೇಡ್ರಿ ನೋಡ್ರ, ನಮ್ಮೊಂದು ಸಕ್ರೆ ಕಾರ್ಖಾನೆ ಅರ್ಧ ಕಲಿತದ, ಇದು ಮಾಡಿಬಿಟ್ರೆ ನಾವೆಲ್ಲ ಬಂಜಾರ ಸಮಾಜದವರು, ಎಲ್ಲಾ ಸಮಾಜ ಲಿಂಗಾಯತರು, ಎಲ್ಲಾ ಸಮಾಜದವರು ಅವಲಂಬನೆ ಅದಾವು. ನೀರು ಹೊರಗಡೆ ಐತಿ, ವೀರೇಂದ್ರ ಪಾಟೀಲ್ ನೀರು ಮಾಡ್ಕೊತಾರ. ಒಂದು ಕಬ್ಬ ಏನೋ ಮಾಡ್ಕೊಂಡು ನಾವು ಜೀವನ ಮಾಡಕ್ಕೆ ಸಾಧ್ಯತೆ ಕೇಳಿದ್ರೆ 10-11 ವರ್ಷ ಹಂಗೆ ಬಿಟ್ಟಿತ್ತು ಲೀಲಾವ್ದಾಗ. ಯಾರೂ ಲೀಲಾವ್ದಾಗ ಟೆಂಡರ್ ಹಾಕಿದ್ದಿಲ್ಲ. ನಾನು ಟೆಂಡರ್ ಹಾಕಿ ಇವತ್ತು 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಒಂದು ನಂಬರ್ 1 ಇಥನಾಲ್ ಫ್ಯಾಕ್ಟ್ರಿ ಮಾಡಿ. ನನಗೂ ಪರ್ಮಿಷನ್ ಇಲ್ಲ, ಅದು ಇಲ್ಲ, ಕೇಸ್ ಹಾಕಿ ನನಗೇನು ಕಾಡಿದ್ರು ಅದು ಈ ದೇಶನಾಗ ನ್ಯಾಯಾಲಯ ಒಂದು ನ್ಯಾಯ ಅನ್ನುವಂಥ ನ್ಯಾಯ ದೇವತೆಲ್ಲ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೇಳ್ತು 1 ವಾರನಾಗ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ನಮ್ಗೆ ಜೈಲು ಕಳಿಸ್ತೀನಿ ಅಂದಾಗ ಇವತ್ತು ನಮ್ಮ ಕಾರ್ಖಾನೆ ಪ್ರಾರಂಭ ಆಗಿದೆ. ನಾನು ಬೇಡ್ಕೊಂಡಿದ್ದೆ ಚಾಮುಂಡಿ ಅಂದ್ರೆ ಇಡೀ ಕರ್ನಾಟಕದ ದೇವಿ ಬೇಡ್ಕೊಂಡಿದ್ದೆ. ನಿನ್ನೆ ಅಡಿಕೆ ಕಲಿಸಿ ಬಂದೆ. ನಾನು ಏನು ಹೇಳಕ್ ಹೋಗ್ಬೇಕಂದ್ರೆ ನಾನು ಭಾಳ ದೊಡ್ಡ ಸಂಸ್ಥೆಗೆ ಹಾಕ್ತೀನಿ. ಇವತ್ತು ಒಂದು ಮಾತು ಹೇಳ್ತೀನಿ, ಪ್ರಕಾಶ್ ಚವ್ಹಾಣ್ ನಿಮ್ಮ ಸಮಾಜದಲ್ಲಿ ಒಂದು ರತ್ನ ಇದ್ದಂಗೆ. ತನ್ನ ಸ್ವಂತ ರೊಕ್ಕ ಖರ್ಚು ಮಾಡ್ತಾನಂದ್ರೆ ಮುಂದೆ ಸಮಾಜಕ್ಕೆ ಯಾವಾಗ ಮಾಡ್ಕೊಂಡು ಹೋಗ್ತಾನಂತ ನನಗೆ ಗ್ಯಾರಂಟಿ ಇರ್ತಾನೆ. ಅದಕ್ಕೆ ಏನು ರಿಯಲ್ ಎಸ್ಟೇಟ್ ಮಾಡ್ತಾನಲ್ಲ, ಅವನಿಗೆ ಎಷ್ಟು ಸಾಲ ಬೇಕು, 100 ಕೋಟಿ ರೂಪಾಯಿ ಆಗ್ಬೇಕು, 200 ಕೋಟಿ ರೂಪಾಯಿ ನಾ ಕೊಡ್ತೀನಿ. ಫೈನಾನ್ಸಿಯಲಿ ಗಟ್ಟಾಗಿ ಬರೇ ಬಿಜಾಪುರ ಜಿಲ್ಲಾದಾಗ ಸೇವಾಲಾಲ್ ಮಹಾರಾಜ ಜಯಂತಿ ಅಲ್ಲ, ಇಡೀ ಕರ್ನಾಟಕದಾಗ ಸೇವಾಲಾಲ್ ಮಹಾರಾಜ ಜಯಂತಿ ಮಾಡುವಂತ ಶಕ್ತಿ ಕೊಡುವಂತೆ ಬೆಳೆಸಬೇಕು. ಸಮಾಜದಲ್ಲಿ ಒಳ್ಳೆಯವರು ಬೆಳೆಸಬೇಕು. ನೋಡಿ, ಇವತ್ತು ನಾವು ಇಲ್ಲಿ ಕಾರ್ಪೊರೇಷನ್ ಬೇಕಾದವ್ರಿಗೆ ಹೊಡೆದ್ರು. ಇವತ್ತು ಮಹಾಪೌರ ಹಾಲ ಮತದವನ್ನ ಉಪಮಹಾಪೌರ ಬಂಜಾರ ಸಮಾಜದವನ್ನ ಮಾಡಿದ್ವಿ ಬಿಜಾಪುರ. ಅದಕ್ಕೆ ಬಿಜಾಪುರ ಸಿಟಿಯೊಳಗೆ ಯಾವುದೋ ಬಂಜಾರ ಸಮಾಜ ಉಪಮಹಾಪೌರ ಮಹಾಪೌರ ಆಗೇ ಇಲ್ಲ. ಮುಂದೊಂದು ಕಾಲ ಬರ್ತದೆ ಬಿಜಾಪುರದ ಮಹಾಪೌರ ಪೂಜ್ಯ ಮಹಾಪೌರ ಅನ್ಬೇಕಾಗ್ತದೆ. ನಾವೆಲ್ಲ MLA ಇದ್ರಿಂದ ಅಂತ ಜಾಗನೂ ಒಂದಿಲ್ಲ, ಒಂದು ಬರ್ತದೆ. ನಾವು ಈ ಸರ್ಕಲ್ ಭಾಳ ಮಂದಿ ಹೇಳ್ಕೊತಾರೆ ನಾನು ಮಾಡೀನಿ ಅಂತೇಳಿ. ನಾನು ಬಿಜಾಪುರ ಅಂದ ಕಾಲಕ್ಕೆ ಪತ್ತಿ ಬಸ್ತಿ ಓದ್ತಿದ್ರು. ಬರೀ ಗಡ್ಡ ಬಿಟ್ಟಿತ್ತು, ಆ ಇದ್ದದ್ದು ತಗ್ಗಿತ್ತು, ಆ ನವೀನ ನದಿ ತಗೊಂಡು ಗಡ್ಡಾಡ್ತಿದ್ರು. ಈಗೇನ ಬಿಜಾಪುರ ಸಂತ ಸೇವಾಲಾಲ್ ಮಹಾರಾಜ ನಗರ ಬಿಜಾಪುರ ಆಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ನಗರ ಬಿಜಾಪುರ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಗರ ಬಿಜಾಪುರ ಆಗಿದೆ. ಡಾಕ್ಟರ್ ಬಾಬು ಜಗಜೀವನರಾಮ್ ನಗರ ಬಿಜಾಪುರ ಆಗಿದೆ. ಮಹಾರಾಣಾ ಪ್ರತಾಪ್ ಯಾರು ಗೊತ್ತಿತ್ತಲ್ಲ, ರಾಜಸ್ಥಾನದಲ್ಲಿ ಮೂಲ ನೀವು ರಾಜಸ್ಥಾನದವ್ರು, ನೀವೆಲ್ಲ ಮಹಾರಾಣಾ ಪ್ರತಾಪನ ವಂಶಕ್ಕೆ ಸೇರಿದವರು. ಮಹಾರಾಣಾ ಪ್ರತಾಪ ಅಡಿಯೊಳಗಿದ್ದಾಗ ಅವ್ರ ಜೊತೆ ಯಾರು ಇದ್ದವರಂದ್ರೆ ಬಂಜಾರ ಸಮಾಜ. ಮಹಾರಾಣಾ ಪ್ರತಾಪ ನೆಗ್ಗಿನ ಮುಳ್ಳಿನ ಬೀಚಿ ಒತ್ತಿ ಮಾಡ್ತಿದ್ರು. ಅಕ್ಬರ ಅಂತವ ಬರೀ ಅಕ್ಬರ ಮಹಾರಾಣ ಹೆಸರು ಕೇಳಿದ್ರೆ ಚೊಟ್ಟೆ ಹೊಡೆದ್ಬಿಡ್ತಿದ್ರು. ಶಿವಾಜಿ ಮಹಾರಾಜರು ಈ ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರ ನಾವ್ ಯಾರು ಹಿಂದಿ ಹುಟ್ಟಿದ್ದಿಲ್ಲ. ಏನ್ ಹೇಳ್ತಾನೊಬ್ಬ ಕವಿ, अगर शिवाजी ने होता तो सबका सुनना तो कटेंगे तो ನಾವು ಅಕ್ಕಟ್ಟಿಲ್ಲ. ನಾವು ಯಾರು ಉಳಿದಿಲ್ಲ, ನಮ್ಮ ಧರ್ಮ ಉಳಿದಿಲ್ಲ, ಸನಾತನ ಧರ್ಮ ಉಳಿದಿಲ್ಲ, ಬಂಜಾರ ಉಳಿದಿಲ್ಲ, ಲಿಂಗಾಯತರು ಉಳಿದಿಲ್ಲ, ದಲಿತರು ಉಳಿದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ. ಅದಕ್ಕೆ ನಾವೆಲ್ಲ ಬಂದಿರ್ಬೇಕು. ದೇಶಕ್ಕೆ ಬಂದಾಗ ನಾವೆಲ್ಲ ಬಂದಿರ್ಬೇಕು. ಮಹಾಕುಂಭ ನೋಡ್ಲಕತ್ತೀರಿ 55-56 ಕೋಟಿ ಜನ. ಅಲ್ಲಿ ಯಾರು ಜಾತಿ ನೋಡಿ ಬಿಡ್ಲಕತ್ತಾರೇನ್ರಿ? ಬರೀ ಬ್ರಾಹ್ಮಣರೇ ಅಲ್ಲಿ ಜಗ ಮಾಡಕತ್ತಾರ. ಎಲ್ಲ ಜಾತಿ ಜನ 54-55 ಕೋಟಿ ಜನ ಅಂದ್ರೆ ದಲಿತರು, ಹಿಂದುಳಿದರು, ಲಿಂಗಾಯತರು, ಬ್ರಾಹ್ಮಣರು
ಬಟ್ ಎಲ್ಲ ಸಮಾಜದವರು ಒಂದೇ ನದಿ, ಗಂಗಾ ನದಿಯಲ್ಲಿ ಸರಸ್ವತಿ, ಗಂಗಾ, ಯಮುನಾ, ಸರಸ್ವತಿ ಮೂರು ತ್ರಿವೇಣಿ ಸಂಗಮದಲ್ಲಿ ಜಗತ್ತಿನಲ್ಲಿ ಆಪಲ್ ಕಂಪನಿ ಅಂತ ಐತೆ. ನಾವೆಲ್ಲ ಆಪಲ್ ಮೊಬೈಲ್ ಉಪಯೋಗ ಮಾಡ್ತೀವಲ್ಲ, ಇಲ್ಲಿ ಜಗತ್ತಿನ ಶ್ರೀಮಂತ. ಅವನು ಹೇಳಿದ ಮಂದಿ ಹೊತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿದ್ರಿಂದ ನಾವು ಹಿಂದೂಗಳು ನಮ್ಮ ದೇಶ ಭಗವಾ ಉಳಿಬೇಕಾದ್ರೆ ಶಿವಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ ಇವತ್ತು ಹಿಂದೂ ಸಮಾಜ ಉಳಿದ್ರೆ ನಾವೆಲ್ಲ ಉಳಿತೀವಿ. ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಿರಿ, ಜಗಳ ಮಾಡ್ರಿ, 108 ಏನಾರು ಮಾಡಿ. ರಾಜಕಾರಣ ಜಿಲ್ಲಾ ಪಂಚಾಯತಿ ತಾಲೂಕು ನೀವೇನೇ ಮಾಡ್ಕೊಂಡು ಗ್ರಾಮ ಪಂಚಾಯತಿ ದೇಶದ ಬಂದಾಗ ಒಬ್ಬನೇ ಒಬ್ಬ ಮಹಾತ್ಮನ ನೆನಪಾಗ. ಇವತ್ತೇನಲ್ಲ MLA ಹೊಳೆ ಆಗಲ್ಲ ಕಾರಣ ಅಂದ್ರೆ ಬಂಜಾರ ಸಮಾಜ. ನೀವು ಕೈ ಕೊಟ್ಟಿದ್ರು ನಾವು ಬೀಳ್ತಿದ್ದೆ ಈ ಸಲ. ನೀವೆಲ್ಲ ಕಡೆ ಕೈ ಕೊಟ್ರಿ, ನಾ ಬೈತೇವೆ. ನಮ್ಮ ಬಸವರಾಜ ಬೊಮ್ಮಾಯಿ ಬೈದೆ, ಪುಣ್ಯಾತ್ಮ ಹೀಗಾಗಿ ನಿಮ್ಮ ಒಳ ಮೀಸಲಾತ ನಾವೆಲ್ಲ ಒಟ್ಟೆ ಹೋಗ್ಬಿಟ್ಟು ನಮ್ಮ ಗಟ್ಟಿ ಹಾಕೋರೆ ಬಂಜಾರ ಸಮಾಜದವರು, ಗೋಚರದವರು, ಗೋಳಿ ಸಮಾಜದವರು ಕೈ ಕೊಟ್ಟರು. ಕಬಕ್ಕದ ನಿಂತೀವಿ, ಅವಾಗ ಬಂದಿರ್ತೀವಿ. ಅದನ್ನು ಮಾಡಿದ್ರೆ ಮತ್ತೆ ನಾವೇ ಬರ್ತಿದ್ವಿ. ಅದು ಮಾಡಿ ಆಗ ಪುಣ್ಯಾಕ ನಾನು ಕೇಳ್ತಾರೆ, ನಿಮ್ಮಲ್ಲಿ ಗೋಚರ ಸಂಬಂಧ ಓಟ್ ಹಾಕಿದ್ರು 75% ಹಂಗೆ ಹಾಕಿದ್ರು. ನಮ್ಮ ಕಡೆ ಹಾಕಿಲ್ಲ. ಯಾಕೆ ಹಾಕಿದ್ರು? ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ ಬರೀ ಬೋಗಸ್ ಭಾಷಣ ಮಾಡಿ ಇವತ್ತು ಬಿಜಾಪುರ ಹೆಂಗ್ ಕಾಣಿಸ್ಲಾಕತ್ತದ? ಈ ಭಾರತದ 3ನೇ ಒಳ್ಳೆ ಗಾಳಿ ಉಂಟಾಗ ಇಡೀ ಇಂಡಿಯಾದಾಗ ನಂಬರ್ 3 ಬಿಜಾಪುರ. ಮೊದಲೇನಿರ್ತದೆ ಬಿಜಾಪುರದಾಗ ಗೋಳಾಪುರ. ನೀವೆಲ್ಲ ದಾಂಡ್ಯದವ್ರು ಕಾಯಿಪಲ್ಯ ಮಾಡ್ಲಕ್ ಬಂದ್ರೆ ಕುಂಡಿಸ್ಬಿಡ್ತಿದ್ರಲ್ಲಿ. ಕಾಯಿಪಲ್ಯ ಮಾಡ್ಲಕ್ ಅವ್ರು ಬಂದು 4 ಚಲ ಹಾಕಿದ್ರು. ಈಗ ನಾ ಹೇಳಿ ನೋಡಿ, ಅವ್ರು ಬಂದ ನೀವೇನಂತ ಓಡಿಕೆ ಹಂಗೆ ಇಟ್ಟಿನತ್ತೆ ಬರೋಬ್ಬರಿ. ಬಿಜಾಪುರ ಮುಂಜಾನೆ 5 ನೋಡಿ ಎಲ್ಲ ಬಜಾರ್ ತಂಡ ಇಟ್ಟದಲ್ಲ. ಮನೆ ತಂಡಕ್ಕೆ ಹೋಗಿದ್ದೆ. ನಮ್ದೊಂದು ಉಪಚುನಾವಣೆ ಹೊರಕೋಡಿ ತಂಡದಾಗ ಅಲ್ಲೇ ಹೆಣ್ಮಗಳು ಹೇಳೋದು, ಗೌಡ್ರ ದಿನ ನಮ್ಮ ತಂಡದ ಹೆಣ್ಮಕ್ಳು ಮುಂಜಾನೆ 5 ಹೋಗಿ ಮಧ್ಯಾಹ್ನ 1ಕ್ಕೆ ಬರ್ತಾರ. ದಿವಸ 2-3 ಲಕ್ಷ ರೂಪಾಯಿ ಕಾಯ್ಕೊಂಡು ದಿವಸ 1 ತಂಡೆ. ಆ ತಾಂಡ್ಯದಾಗ ಮನೆ ನೋಡಿದೆ, ಏನು ದೊಡ್ಡ ಶ್ರೀಮಂತ ಕೋಟಿ 2 ಕೋಟಿ ರೂಪಾಯಿ ಮನೆ ಕಟ್ಟಾಗ ನೋಡಿ ಲೆಕ್ಕ ಹಾಕಿ 1 ದಿವಸಕ್ಕೆ 2 ಲಕ್ಷ ರೂಪಾಯಿ ತರ್ತಾರೆ. ಅದು 1 ಕುಟುಂಬ 1500-2000 ರೂಪಾಯಿ ಉತ್ಪನ್ನ ದೇವಿ. 1500 ಹಿಡಿದ್ರೆ 40-50 ಸಾವಿರ ರೂಪಾಯಿ ಆಯ್ತು. ಮೊದಲ ಯಾರಿಗೂ ಕಾಯಿಪಲ್ಲೆ ಬೆಳೆಸ್ಕೊಡ್ತಿದ್ದಲ್ಲಿ ರೋಡ್ ಮಗಲ್ ಕೂತು ಬೂಟಾಲೆ ಒದಿತಿದ್ರು. ನೀವು ಯಾರೇ ಕೈ ಹಚ್ತಾರನ ಹಂಗೆ ಬಿಜಾಪುರ ಇರ್ತೀವಿ. ಬಿಜಾಪುರ ಇದು ಹಿಂದೂ ನಗರ. ಇಲ್ಲೇನು ನ್ಯಾಯ ಸಾಬರದೇನು ನಡೀತಿಲ್ಲ. ಹಿಂದೂಸ್ತಾನ ಚಲೋ ಚಲೋ ಮನಿ ಕಟ್ರಿ. ಮಂತೇಶನ ಸರ್ಕಲ್ ಅಂತ ಹೇಳಿ ಸರ್ಕಲ್ ಅವ್ರು ಮಾಡ್ಯಾರ ಮಾಡ್ತಾನೆ. ಏನ್ ಯಾರು ಮಾಡಿಲ್ಲ, ನಾವು ಮಾಡೀವಿ. ಆ ಸರ್ಕಲ್ ಡೆವಲಪ್ಮೆಂಟ್ 25 ಲಕ್ಷ ರೂಪಾಯಿ ನಮ್ಮ MLA ಕೊಡ್ತೀನಿ. ಅದು ಕೂಡ ರಾಠೋಡ್ ಹೇಳಿ ಮುಟ್ಟಿದ್ರು. ನಾವು ಇಲ್ಲೇ ನಮ್ಮ ಪ್ರಕಾಶ್ ರಾಠೋಡ್ ಎಲ್ಲರೂ ನಾವು ಅದೀವಿ. ಏನು ಪ್ರಕಾಶ್ ಸಮಾಜ ಎಲ್ಲ ಕೂಡಿ ರಾಠೋಡ್ರ ಉಪಕಾರ ಸಮಾಜ ಮೇಲೆ ಭಾಳ ಇದೆ. ಅವ್ರು SC ಆಗ್ಲಿಕ್ಕೆ ಕಾರಣ ಅಂತ ನಿಮ್ಮ ಸಮಾಜ ಬಹಳ ದಿವಸದ್ದು ಸಂಕಲ್ಪ ಐತಿ. ಅದಕ್ಕೆ ನಾವೆಲ್ಲ ಕೂಡಿ 1 ವರ್ಷನಾಗ ರಾಠೋಡ್ರ 3 ಜನ ಕೂಡಿಸ್ತೀವಿ. ಏನು ನಮ್ಮ ಸಂತ ಸೇವಾಲಾಲ್ ಸರ್ಕಲ್ ಇದೆ. ಈ ಸರ್ಕಲ್ ನೋಡ್ಲಾಕ ಇಡೀ ರಾಜ್ಯದವ್ರು ಬಂದು ನೋಡ್ರಿ ಅಂತ ಸರ್ಕಲ್ ಮಾಡ್ತೀವಿ. ಈ ರೋಡ್ ನಾ ಪ್ರೋಗ್ರಾಮ್ ಮಾಡ್ಲಕತ್ತೀನಿ. ನೀವ್ಯಾರೋ ಬಿಜಾಪುರ ಸುತ್ತಮುತ್ತ ತಂಡದಲ್ಲಿ ಆರಾಮ ಕಟ್ಟಿನ ಹಾಲು ಕೊಡಿಸ್ರಿ, ಮೊಸರು ತಿನ್ನಿಸ್ರಿ, ಹಾಲು ಕೊಡ್ರಿ. ಗಟ್ಟಿಯಾಗಿ ಇರ್ರಿ, ನಾ ಗಟ್ಟಿಯಾಗಿ ಇರ್ತೀನಿ. ಪಾಯಿಂಟ್ ನೀವು ಒಕ್ಕಟ್ಟಾಗಿ ಮುಂದಿನ ದಿವಸದಾಗ ನಮ್ಮ ಜೊತೆ